ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಡಿಯೋ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ವಿಷಯದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು. ಸೊ ಈ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಬರೀ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳು. ಕೆಂಪು ಗುಲಾಬಿಯು ನೋಡಲು ಸುಂದರ. ಕೆಂಪು ಗುಲಾಬಿ ಈ ವಾಕ್ಯದಲ್ಲಿರುವ ಗುಣವಾಚಕ ಪದ ಯಾವುದು? ಇದರಲ್ಲಿ ಬರುವಂಥದ್ದು ಯಾವುದು ಗುಣವಾಚಕ ಸೂಚಿಸೋದು ಅಂತಂದರೆ ಆಪ್ಷನ್ ಎ ಕೆಂಪು, ಬಿ ಗುಲಾಬಿಯು, ಸಿ ನೋಡಲು, ಡಿ ಸುಂದರ. ಆ ಗುಲಾಬಿಯ ಗುಣವನ್ನು ಹೇಳೋದು ಯಾವ ವರ್ಡ್ ಇಲ್ಲಿ? ಕೆಂಪು. ಆದ್ದರಿಂದ ಆನ್ಸರ್ ಕೆಂಪು. ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ. ಈ ವಾಕ್ಯದಲ್ಲಿರುವ ರೂಢನಾಮ ಪದ ಯಾವುದು? ಈಗ ರೂಢನಾಮ ಅಂದ್ರೇನು? ರೂಢಿಯಿಂದ ಬಂದಿರುವಂತಹ ಪದಗಳು ಅಲ್ವಾ? ಇಲ್ಲಿ ಯಾವುದು ಬರುತ್ತೆ? ಆಪ್ಷನ್ ಎ ಕಾವೇರಿ, ಬಿ ನದಿ, ಸಿ ತಲಕಾಡು, ಡಿ ಹುಟ್ಟು. ಇಲ್ಲಿ ರೂಢಿಯಿಂದ ಬಂದಂತಹ ಪದ ಯಾವುದು? ನದಿ. ಗುಂಪಿಗೆ ಮೂರನೇ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಿಹಿ ಕಹಿ, ಬಿ ಕಪ್ಪು ಬಿಳಿ, ಸಿ ನಾಡು ನುಡಿ, ಡಿ ಹಗಲು ರಾತ್ರಿ. ಯಾವುದಿರ್ಬೋದು ಇಲ್ಲಿ? ಎ ಬಿ ಡಿ ಮೂರು ಆಪ್ಷನ್ಸ್ನಲ್ಲಿ ಅವುಗಳ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. ಸಿಹಿ ಕಹಿ, ಕಪ್ಪು ಬಿಳಿ, ಹಗಲು ರಾತ್ರಿ. ಸಿ ಇಲ್ಲೇನಿದೆ? ನಾಡು ನುಡಿ ಅಂತ ಇದೆ. ಹೌದಲ್ವಾ? ಇದು ವಿರುದ್ಧಾರ್ಥಕ ಪದ ಅಲ್ಲ, ಇದು ಒಂದು ಜೋಡು ನುಡಿಯಾಗಿ ಬಂದಿದೆ. ಮುಂದಿನ ಪ್ರಶ್ನೆ. ಹೊಲ ಪ್ಲಸ್ ಅನ್ನು, ಹೊಲವನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಯಾವ ಸಂಧಿ? ಲೋಪ ಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಗುಣಸಂಧಿ. ಉತ್ತರ ಬಿ ಆಗಮ ಸಂಧಿ, ವಕಾರಾಗಮ ಸಂಧಿ ಆಗಿದೆ ಇಲ್ಲಿ. ಐದನೇ ಪ್ರಶ್ನೆ. ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು? ಈ ವಾಕ್ಯದ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ. ಈಗ ನಾವು ಹೇಳುವಾಗ ಗೊತ್ತಾಯಿತು, ಪ್ರಶ್ನೆ ಕೇಳ್ತಾ ಇದ್ದೀವಲ್ವಾ, ಏನಾಗಿತ್ತು ಅಂತ. ಅದಕ್ಕೆ ಇಲ್ಲಿ ಆಪ್ಷನ್ ಡಿ ಪ್ರಶ್ನಾರ್ಥಕ ಚಿಹ್ನೆ. ಆರನೇ ಪ್ರಶ್ನೆ. ಗುಂಪಿಗೆ ಸೇರದ ವಿಭಕ್ತಿ ಪ್ರತ್ಯಯ ಇರುವ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನದಿಯಲ್ಲಿ, ಬಿ ತೆರೆಯ, ಸಿ ಕೊಳದಲ್ಲಿ, ಡಿ ಸಮುದ್ರದಲ್ಲಿ. ಯಾವ ಪ್ರತ್ಯಯ ಇದೆ ನದಿಯಲ್ಲಿ ಒಳಗ? ಸಪ್ತಮಿ, ಸಪ್ತಮಿ ಅಲ್ಲಿ. ಬಿ ಯಾವುದು? ತೆರೆಯ, ಷಷ್ಠಿ ಅ, ಇದು ಅ ಬರ್ತಿದೆ ಇಲ್ಲಿ. ಇವು ಮೂರಲ್ಲಿರೋದು ಯಾವುದು? ಅಲ್ಲಿ. ಹೌದಾ? ಇವು ಮೂರಲ್ಲಿರೋದು ಅಲ್ಲಿ. ಸೊ ಆನ್ಸರ್ ಏನಾಗಿರುತ್ತೆ ಅಂತಂದ್ರೆ ತೆರೆಯ. ಇದೊಂದು ಷಷ್ಠಿ, ಎ ಸಿ ಡಿ ಅಲ್ಲಿ ಅಂತ ಆಗಿದೆ. ಅದು ಸಪ್ತಮಿ ಪ್ರತ್ಯಯನ ತೋರಿಸುತ್ತೆ. ಬಿ ಷಷ್ಠಿ, ಅದಕ್ಕೆ ಅದು ಗುಂಪಿಗೆ ಸೇರದ ಪದ. ಏಳನೇ ಪ್ರಶ್ನೆ. ಗೆಳೆಯನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಏನಂತ ಹೇಳ್ತೀವಿ? ಬರೆಯುವಾಗ ಅವರಿಗೆ ಗೆಳೆಯನಿಗೆ ಬರಿಬೇಕಂದ್ರೆ ಆಪ್ಷನ್ ಎ ಚಿರಂಜೀವಿ, ಬಿ ಪೂಜ್ಯ, ಸಿ ತೀರ್ಥರೂಪ, ಡಿ ನಲ್ಮೆಯ. ನಲ್ಮೆಯ ಅಂದರೆ ಪ್ರೀತಿಯ, ಹಿಂಗೆ. ಅದಕ್ಕೆ ಆಪ್ಷನ್ ಡಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಎಂಟನೇದು. ಸ್ಮಿತಾಗೆ ಓದುವುದರಲ್ಲಿ ತುಂಬ ಆಸಕ್ತಿ. ಈ ಹೇಳಿಕೆಯಲ್ಲಿನ ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ನಿರಾಸಕ್ತಿ, ಬಿ ಅನಾಸಕ್ತಿ, ಸಿ ನಿಶಕ್ತಿ, ಡಿ ಕುತೂಹಲ. ಆಸಕ್ತಿ ಪದದ ವಿರುದ್ಧ ಪದ ಏನು? ಅನಾಸಕ್ತಿ. ನಿರಾಸಕ್ತಿ ಆಗೋದಿಲ್ಲ, ಅನಾಸಕ್ತಿ ಅಂದರೆ ಕರೆಕ್ಟ್ ಆಗುತ್ತೆ. ನಿರಾಸಕ್ತಿ ನಿರಾಶೆಯಿಂದ ಆಗೋದು, ಅದಕ್ಕೆ ಬಿ ಆನ್ಸರ್ ಕರೆಕ್ಟಾಗಿರುತ್ತೆ. ಒಂಬತ್ತನೇದು. ಉಳಿಸು ಈ ಪದದ ಪ್ರಾಸಪದವನ್ನು ಗುರುತಿಸಿ. ಪ್ರಾಸಪದ ಯಾವುದು? ಉಳಿಸು. ಆಪ್ಷನ್ ಎ ಉಳಿಕೆ, ಬಿ ನೀತಿ, ಸಿ ಗಳಿಸು, ಡಿ ಉಳಿತಾಯ. ಉಳಿಸು ಗಳಿಸು, ಅದಕ್ಕೇನು? ಆಪ್ಷನ್ ಸಿ ಆನ್ಸರ್. ಕವನ. ಮುಂದಿನ ಪ್ರಶ್ನೆ. ಕವನ ನೀರನ್ನು ಕುಡಿಯುತ್ತಿದ್ದಾಳೆ. ಕುಡಿಯುತ್ತಿದ್ದಾಳೆ ಅನ್ನೋದು ಈ ವಾಕ್ಯವು ಸೂಚಿಸುವ ಕಾಲ ಇದಾಗಿದೆ. ಯಾವ ಕಾಲ? ಆಪ್ಷನ್ ಎ ವರ್ತಮಾನ ಕಾಲ, ಬಿ ಭೂತಕಾಲ, ಸಿ ಭವಿಷ್ಯತ್ ಕಾಲ, ಡಿ ಕಲಿಗಾಲ. ಕುಡಿಯುತ್ತಿದ್ದಾಳೆ ಅಂದ್ರೇನು? ಈಗ ಈಗ ಆಗ್ತಿರುವಂತಹ ಕಾಲ ಅದು, ಅದಕ್ಕೇನು? ವರ್ತಮಾನ ಕಾಲ. ಮುಂದಿನ ಪ್ರಶ್ನೆ. ಆಕಾಶ ಈ ಪದವು ಸೂಚಿಸುವ ಸಮಾನಾರ್ಥಕ ಪದಗಳು. ಆಕಾಶ ಅರ್ಥವನ್ನೇ ಕೊಡುವಂಥದ್ದಕ್ಕಲ್ಲ ಸಮಾನಾರ್ಥಕ ಪದ ಅನ್ನೋದು. ಸೊ ಆಕಾಶಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಯಾವುದು ಇಲ್ಲ ಆಪ್ಷನ್ಸ್ನಲ್ಲಿ? ಎ ಗಗನ ಆಗಸ, ಬಿ ರವಿ ಸೂರ್ಯ,
ಡಿ ಭೂಮಿ ವಸುದೆ, ಸಿ ಗಗನ ಭಾನು. ಇದರಲ್ಲಿರೋದು ಯಾವುದು? ಆಪ್ಷನ್ ಎ ಗಗನ ಆಗಸ. ಇವೆರಡೂ ಏನು ಮಾಡ್ತವು? ಆಕಾಶಕ್ಕಿರುವಂತಹ ಸಮಾನಾರ್ಥಕ ಪದಗಳು. ಸಿ ಯಲ್ಲೂ ಕೂಡ ಗಗನ ಇದೆ, ಆದರೆ ಇನ್ನೊಂದೇನು ಪದ ಇದರಲ್ಲಿ? ಭಾನು. ಅದು ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. 12ನೇ ಪ್ರಶ್ನೆ. ಗಂಡಸು ಎಂಬ ಅರ್ಥ ನೀಡುವ ಪದಗಳು. ಅದಕ್ಕೇನಂತ ಕರಿತೀವಿ? ಗಂಡಸು ಸೂಚಿಸುವಂಥದ್ದಕ್ಕೆ ಎ ಪುಲ್ಲಿಂಗ, ಬಿ ಸ್ತ್ರೀಲಿಂಗ, ಸಿ ಸಾಮಾನ್ಯ ಲಿಂಗ, ಡಿ ಶಂಭುಲಿಂಗ. ಸೊ ಆನ್ಸರ್ ಪುಲ್ಲಿಂಗ. ಮುಂದಿನ ಪ್ರಶ್ನೆ. ನದಿ ಮಧ್ಯದಿಂದ ಪ್ರತ್ಯಕ್ಷರಾದವರು. ಎ ಜಲದೇವತೆ, ಬಿ ಶಿವ, ಸಿ ಗಂಗಾಮಾತೆ, ಡಿ ನದಿ ದೇವತೆ. ಯಾರು? ಆಪ್ಷನ್ ಎ ಜಲದೇವತೆ. ಮುಂದಿನ ಪ್ರಶ್ನೆ. ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದ ಪ್ರಾಣಿ ಯಾವುದು? ನಿಮ್ಮ ಪಾಠದಲ್ಲಿ ಬರುತ್ತಲ್ಲ. ಎ ಎತ್ತು, ಬಿ ಜಿಂಕೆ, ಸಿ ಆಮೆ, ಡಿ ಮಂಗ. ಯಾವುದು? ಜಿಂಕೆ. 15ನೇ ಪ್ರಶ್ನೆ. ಅಮ್ಮ ಉಪವಾಸದಿಂದ ಇರುವುದು ಮೋನು ಪಾಪುವಿಗೆ ಏನಾಯಿತು ಅವನಿಗೆ? ಇದು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರಶ್ನೆ. ಎ ಬೇಸರವಾಯಿತು, ಬಿ ಸಂತೋಷವಾಯಿತು, ಸಿ ತೊಂದರೆಯಾಯಿತು, ಡಿ ಎಲ್ಲವೂ. ಇದರ ಆನ್ಸರ್ ಎ ಬೇಸರವಾಯಿತು. 16ನೇದು. ಗಿಳಿಮರಿಯು ತನ್ನ ಬಳಗವನ್ನು ಕರೆದದ್ದು ಯಾವ್ದಕ್ಕೆ ಕರೆಯುತ್ತಿರ್ತದ? ಎ ಮಧುಫಲ ತಿನ್ನಲು, ಬಿ ಮಧುಫಲ ತೋರಿಸಲು, ಸಿ ರಾಜನನ್ನು ವೀಕ್ಷಿಸಲು, ಡಿ ಅಪಾಯವನ್ನು ತಿಳಿಸಲು. ಆಪ್ಷನ್ ಎ ಮಧುಫಲ ತಿನ್ನಲು. 17ನೇ ಪ್ರಶ್ನೆ. ಹುಂಚಿ ಹೂ ತಿಂದಾಗ ಹಲ್ಲುಗಳು ಎ ಗಟ್ಟಿಯಾಗುತ್ತವೆ, ಬಿ ಮರಗಟ್ಟುತ್ತವೆ, ಸಿ ಜುಮ್ಮೆನ್ನುತ್ತವೆ, ಡಿ ಹುಳಿಯಾಗುತ್ತವೆ. ಆಪ್ಷನ್ ಸಿ ಜುಮ್ಮೆನ್ನುತ್ತವೆ. ಮುಂದಿನ ಪ್ರಶ್ನೆ. ಬೇವೂರರು ಜನಿಸಿದ್ದು ಯಾವಾಗ? ಆಪ್ಷನ್ ಎ 1937, ಆಪ್ಷನ್ ಬಿ 1989, ಆಪ್ಷನ್ ಸಿ 1996, ಆಪ್ಷನ್ ಡಿ 1916. ಯಾವಾಗ ಜನಿಸಿದ್ರು? ಆಪ್ಷನ್ ಡಿ 1916 ಆಗಸ್ಟ್ 10. ಇಲ್ಲಿ ಅವ್ರ ದಿನಾಂಕ ತಿಂಗಳು ಕೇಳಿಲ್ಲ, ವರ್ಷ ತೋರಿಸಿದ್ದಾರೆ, ಅದನ್ನಷ್ಟೇ ಟಿಕ್ ಹಾಕೋದು. 19. ಕರಡಿಯ ಕುಣಿತಕ್ಕಿಂತ ಮಿಗಿಲಾದದ್ದು ಯಾವುದು? ಆಪ್ಷನ್ ಎ ನರರ ವ್ಯಕ್ತಿತ್ವ, ಬಿ ನರರ ವೈಚಾರಿಕತೆ, ಸಿ ನರರ ಬುದ್ಧಿ, ಡಿ ನರರ ಕ್ರಿಯಾಶೀಲತೆ. ನರರ ಬುದ್ಧಿ. ಕೊನೆಯ ಪ್ರಶ್ನೆ. ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದ ವಚನಕಾರರು. ಎ ಅಕ್ಕಮಹಾದೇವಿ, ಬಿ ಅಂಬಿಗರ ಚೌಡಯ್ಯ, ಸಿ ಬಸವಣ್ಣ, ಡಿ ಐದಕ್ಕಿ ಲಕ್ಕಮ್ಮ. ಈ ಕೊನೆ ಪ್ರಶ್ನೆಗೆ ಉತ್ತರ ನೀವೇ ಹೇಳಬೇಕು. ಕಮೆಂಟಲ್ಲಿ ತಿಳಿಸಿ 20ನೇ ಪ್ರಶ್ನೆಗೆ ಆನ್ಸರ್ ಏನು ಅಂತಂದು ಹೇಳಿ. ಸೊ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.